ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕ. ಸಚಿವ ಅಮೀರ್ ಅಹಮದ್ ಖಾನ್ ಜನ್ಮದಿನದ ಅಂಗವಾಗಿ ಎಸ್ಕಾಂ ಅಧ್ಯಕ್ಷ ಖಾದ್ರಿ ಅವರಿಂದ ಹಣ್ಣು ಹಂಪಲು ವಿತರಣೆ. ಕರ್ನಾಟಕ ಸರ್ಕಾರದ ವಸತಿ ಮತ್ತು ವಕ್ಫ್ ಇಲಾಖೆಯ ಸಚಿವ ಸನ್ಮಾನ್ಯ ಶ್ರೀ ಬಿ.ಝಡ್. ಜಮೀರ್ ಅಹಮದ್ ಖಾನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಸರ್ಕಾರ ಹೆಸ್ಕಾಂ ನಿಗಮದ ಅಧ್ಯಕ್ಷರಾದ ಹಾಗೂ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸೈಯದ್ ಅಜಿಂಪಿರಾ ಖಾದ್ರಿ ಅವರ ನೇತೃತ್ವದಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ವಿತರಣೆ ಮಾಡಲಾಯಿತು. ಸರ್, ಈಗ ಹಣ್ಣು ಹಂಪಲು ಎದ್ರ ಬಗ್ಗೆ ವಿತರಣೆ ಮಾಡತ್ತಿದೆ ಸರ್? ನಮಸ್ಕಾರ. ಇಂದು ನಮ್ಮ ನೆಚ್ಚಿನ ನಾಯಕರು, ಬಡವರ ಬಂಧು, ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸಚಿವ ಸಂಪುಟದಲ್ಲಿ ಒಬ್ಬ ಪ್ರಾಮಾಣಿಕ, ದಕ್ಷ ಮತ್ತು ಬಡವರ ಪರವಾಗಿ ಚಿಂತನೆ ಇರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ.ಝಡ್. ಜಮೀರ್ ಅಹಮದ್ ಸಾಹೇಬರು ಹೌಸಿಂಗ್ ಮತ್ತು ವಕ್ಫ್ ಮತ್ತು ಮೈನಾರಿಟಿ ಡೆವಲಪ್ಮೆಂಟ್ ಸಚಿವರು ಆಗಿ ಅತ್ಯಂತ ಯಶಸ್ವಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ ಇದೆ. ಅವರ ಹುಟ್ಟುಹಬ್ಬವನ್ನು ನಾವು ಈ ಒಂದು ಶರಣರ ನಾಡು, ಪುಣ್ಯಭೂಮಿ ಆಗಿರ್ತಕ್ಕಂಥ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆಯ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ನಾನು ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಿ.ಝಡ್. ಜಮೀರ್ ಅಹಮದ್ ಸಾಹೇಬರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಡಬೇಕು. ಇನ್ನೂ ಹೆಚ್ಚಿನ ಸೇವೆ ಈ ನಾಡಿನ ಬಡವರಿಗೆ, ರೈತರಿಗೆ, ಅತ್ಯಂತ ಕಡು ಬಡವರಿಗೆ ಮಾಡುವ ಸೇವೆ ಇನ್ನೂ ಹೆಚ್ಚಿನ ರೀತಿಯಿಂದ ಅವರು ಮಾಡಲಿಕ್ಕೆ ಶಕ್ತಿ ನೀಡಲಿ ಅಂತೇಳಿ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರು ಒಬ್ಬ ಧೀಮಂತ ನಾಯಕರು. ವಿಶೇಷವಾಗಿ ಶಿಗ್ಗಾಂವ್ ಕ್ಷೇತ್ರದ ಮೇಲೆ ಅತ್ಯಂತ ಅಪಾರ ಪ್ರೀತಿ, ಅಭಿಮಾನ ಇಟ್ಟಿರ್ತಕ್ಕಂಥವ್ರು. ನಾವು ಅವರ ಹುಟ್ಟುಹಬ್ಬವನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಇನ್ನಿಲ್ಲ. ಕನ್ನಡ ಚಿತ್ರರಂಗದ ಅವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಇಂದು ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. 4 ಪುತ್ರರು ಹಾಗೂ 2 ಪುತ್ರಿಯರನ್ನ ನಾಗಮ್ಮ ಅಗಲಿದ್ದಾರೆ. ಅವರು ಗಾಜನೂರಿನಲ್ಲಿ ಅಣ್ಣವರು ಪ್ರೀತಿಯಿಂದ ಕಟ್ಟಿಸಿದ ಮನೆಯಲ್ಲಿ ವಾಸವಾಗಿದ್ದು ಅಲ್ಲಿಯೇ ಮೃತಪಟ್ಟಿದ್ದಾರೆ. ವಯಸ್ಸು ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಾಗಮ್ಮ ಈಗ ಕೊನೆಯುಸಿರೆಳೆದ ಸುದ್ದಿ ಬಂದಿದೆ. ಎಲ್ಲಿಯವರೆಗೂ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸುದ್ದಿ ನಾಗಮ್ಮನವರಿಗೆ ತಿಳಿದಿರಲಿಲ್ಲ. ಅವರು ತಮಿಳುನಾಡಿನ ತಳವಾಡಿ ತಾಲೂಕಿನ ದೊಡ್ಡ ಗಾಜನೂರಿನಲ್ಲಿ ಅವರು ಇಹಲೋಕ ತ್ಯಜಿಸಿದ್ದಾರೆ. ವರದಿ ಹೊಮ್ಮನಂಜುಂಡ ನಾಯಕ ಪಿ, ಚಾಮರಾಜನಗರ. ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮಾದಿಗ ಸಂಘಟನೆಯ ಒಕ್ಕೂಟದಿಂದ ಪ್ರತಿಭಟನೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಒತ್ತಾಯ. ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಕಾರ್ಯಕರ್ತರು ಸೇರಿ ಧರಣಿ. ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ಡಿಸಿ ಕಚೇರಿಯವರೆಗೆ ಜನಾಕ್ರೋಶ ಯಾತ್ರೆ. ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಮೀಸಲಾತಿ ಜಾರಿಗೊಳಿಸಿ, ಸಿಎಂ ಸಿದ್ದರಾಮಯ್ಯಗೆ ಜಾರಿಗೊಳಿಸಲು ಒತ್ತಾಯ. ಈ ಸರ್ಕಾರ ಎಮ್ಮೆ ರೀತಿ ಇದೆ, ಇದನ್ನು ಬಡಿದೆಬ್ಬಿಸಬೇಕು, ಇಲ್ಲದಿದ್ದರೆ ಎಚ್ಚರವಾಗಲ್ಲ ಎಂದು ಆಕ್ರೋಶ. ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ ಸಂಘಟಕರು. ಒಳ ಮೀಸಲಾತಿ ಬೇಡಿಕೆ ಮತ್ತು ಹೋರಾಟ 35 ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದೆ. ಈ ಅಸಮಾನತೆಯನ್ನು ಸರಿಪಡಿಸಲು ದಿನಾಂಕ 1/8/2024 ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೀಡಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಸಮುದಾಯಗಳಿಗೂ ಒಳ ಮೀಸಲಾತಿ ನೀಡಲು ಆದೇಶವನ್ನು ನೀಡಿದೆ. ಆದರೆ ಕರ್ನಾಟಕ ಸರ್ಕಾರ ಅನಗತ್ಯವಾಗಿ ವಿಳಂಬ ಮಾಡುತ್ತಿದೆ. ಹೀಗಾಗಿ ಬೇಗ ಒಳ ಮೀಸಲಾತಿ ಜಾರಿಗೆ ಒತ್ತಾಯ. ಗದಗ ಡಿಸಿ ಸಿಎನ್ ಶ್ರೀಧರ್ಗೆ ಮನವಿ ಸಲ್ಲಿಸಿ ಒತ್ತಾಯ. ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಗಾರ, ಗದಗ. ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಈ ಹೋರಾಟ ಯಾರಿಗೋ ಆಸ್ತಿಯನ್ನು ಕೇಳ್ತಿಲ್ಲ, ಅಂತಸ್ತನ್ನು ಕೇಳ್ತಿಲ್ಲ, ಮತ್ತೊಂದು ಮಗನನ್ನು ಕೇಳ್ತಿಲ್ಲ. ಕೇವಲ ನಾವು ಕೇಳ್ತಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ.
ಸಾಮಾಜಿಕ ನ್ಯಾಯವನ್ನು ಕೇಳ್ತಿದ್ದೀವ್ರಿ ನಾವು. 30 ವರ್ಷಗಳ ಕಾಲ ಬೀದಿಯಲ್ಲಿ ನಿಂತು ಲಾಠಿ ಚಾರ್ಜ್ ಅನ್ನು ತಿಂದಿದ್ದೀವಿ. ಬಂಡ ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡದೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಅನೇಕ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಗಳನ್ನು ಮಾಡಿದ್ದೀವಿ ಕೇವಲ ನಮ್ಮ ಹಕ್ಕಿಗಾಗಿ. ನಮ್ಮ ಮತಗಳನ್ನು ಪಡೆದುಕೊಳ್ತೀರಿ. ಇವತ್ತು ಇದೇ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ 2013 ಸರ್ಕಾರದಲ್ಲಿ ಕೂಡ 13 ಅವಧಿಯಲ್ಲಿ ಕೂಡ ಇದೇ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯನವರು ಇದ್ರು. ಸಿದ್ದರಾಮಯ್ಯನವರು ಬಾಯಿ ಬಿಟ್ಟು ಹೇಳ್ತಾರೆ, ನಾನು ಸಾಮಾಜಿಕ ನ್ಯಾಯದ ಹರಿಕಾರ. ಎಲ್ಲಿದೆ ನಿಮ್ಮ ಸಾಮಾಜಿಕ ನ್ಯಾಯ? 30 ವರ್ಷ ಒಂದು ಸಮುದಾಯ, ತುಳಿತಗೊಳಗಾಗಿರ್ತಕ್ಕಂಥ ಸಮುದಾಯ ಬೀದಿಯಲ್ಲಿ ನಿಂತು ನಿಮ್ಗೆ ನ್ಯಾಯ ಕೊಡ್ರಿ ಅಂತ ಚೀರಾಡಿದ್ರೆ ನೀವು ಕೇವಲ ಅಧಿಕಾರದ ದಾಹದಿಂದ ಸುಳ್ಳು ಭರವಸೆಗಳನ್ನು ಕೊಡ್ತೀರಿ. ಸಾಕಷ್ಟು ಜನ ಸತ್ತಿದ್ದಾರೆ. ಇದಕ್ಕೆ 2016 ಡಿಸೆಂಬರ್ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು 8 ಜನ ಸಮಾಜಕ್ಕೆ ಪ್ರಾಣವನ್ನು ತ್ಯಾಗ ಮಾಡಿದ್ರು. 8 ಜನರ ಸಾವಿಗೆ ಬೆಲೆ ಇಲ್ವೇನ್ರಿ? ಏನ್ ಕೇಳ್ತಿದ್ರು ಅವ್ರು ಬಂದು? ಸಿದ್ದರಾಮಯ್ಯ ನಾವು ಮುಖ್ಯಮಂತ್ರಿ ಆಗ್ತೀವಲ್ಲ ಮತ್ತವ್ರು ಸಾಮಾಜಿಕ ನ್ಯಾಯ ಕೊಡ್ರಿ ಅಂದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಜನರು ಇದ್ದೀವಿ. ಆ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯವನ್ನ ಕೇಳಿದ್ದೀವಿ ವಿನಾ ಮತ್ತೇನನ್ನು ಕೇಳಿಲ್ಲ. ನಮ್ಮ ಮಾದಿಗ ಸಮುದಾಯಕ್ಕೆ ಏನು 2013 ಸರ್ಕಾರ ದ್ರೋಹ ಮಾಡ್ತು, ಆ ಸರ್ಕಾರವನ್ನ ಮಾದಿಗರು ಕೊನೆಗೆ ಅನಿಸಿದ್ರು. ಅದನ್ನ ನಾವು ಯಾರು ಹೇಳಿಲ್ಲ, ಸ್ವತಃ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಂತ್ರ ಸಂದರ್ಭದಲ್ಲಿ ದೆಹಲಿಯ ತಮ್ಮ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟರು. ಒಳ ಮೀಸಲಾತಿ ಜಾರಿ ಮಾಡದಿರೋದಕ್ಕೆ ನಾವು ಸೋತಿವೆ ಅಂತಕ್ಕಂಥ ಅದನ್ನು ಸ್ಪಷ್ಟವಾಗಿ ಮನಗಂಡ್ರಿ ಅವರು ಕಾಂಗ್ರೆಸ್ನವರು. ನಂತರ ಮತ್ತೆ ಚುನಾವಣೆ ಬಂದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂತಾರ. ಕಾರಣ ಗೊತ್ತವ್ರಿಗೆ, ನಾವೇನಾದ್ರೂ ಒಳ ಮೀಸಲಾತಿಯನ್ನು ಪ್ರಣಾಳಿಕೆಯಲ್ಲಿ ಹಾಕೊಳ್ಳದ ಹೋದ್ರೆ ಮತ್ತು ಕೂಡ ನಾವು ಮನೆ ಮೂಲ ಆಗ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟ ಅರ್ಥ ಮಾಡಿಕೊಂಡು ಪ್ರಣಾಳಿಕೆಯಲ್ಲಿ ಹಾಕ್ತಾರೆ. ನಮ್ಮ ಸರ್ಕಾರ ಬಂದು ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ನೀಡ್ತೀವಿ ಅಂತಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿ ಧಾರವಾಡದಲ್ಲಿ ದಲಿತ ನಾಯಕರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು, ಹೋರಾಟದ ವೇಳೆ ಪೊಲೀಸ್ ಹಾಗೂ ಹೋರಾಟಗಾರರ ನಡುವೆ ಹೈಡ್ರಾಮದ ಸೃಷ್ಟಿಯಾಗಿತ್ತು. ಹೌದು, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಸದಸ್ಯರು ಧಾರವಾಡ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಕೈಗೊಂಡಿದ್ರು. ನಗರದ ಜುಬಿಲಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲ ಸಮಯ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಯ ಕಡೆಗೆ ಸಾಗಿದ್ದ ಪ್ರತಿಭಟನಾಕಾರರು ತಕ್ಷಣವೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದ್ರು. ಡಿಸಿ ಕಚೇರಿ ಮುಂಭಾಗದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಲೇ ಹೋರಾಟಗಾರರು ತಲೆ ಬೋಳಿಸಿಕೊಳ್ಳಲು ಮುಂದಾದರು. ಈ ವೇಳೆ ಪೊಲೀಸರು ಅದನ್ನ ತಡೆದಿದ್ದಕ್ಕೆ ಹೋರಾಟಗಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೆಯಿತು. ಇದಾದ ಬಳಿಕ ಟೈರ್ಗೆ ಬೆಂಕಿ ಹಚ್ಚುವ ವಿಚಾರ ವಾಗ್ವಾದ ನಡೆದಿದ್ದು, ಪರಿಸ್ಥಿತಿ ಕೈ ಮೀರುವುದನ್ನ ಅರಿತ ಪೊಲೀಸರು ಕೂಡಲೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ನಂತರ ಬೇರೆ ಕಡೆ ಕರೆದುಕೊಂಡು ಹೋಗಿ ಬಿಡುಗಡೆ ಮಾಡಿತು. ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ಸಲುವಾಗಿ ಜಾರಿಯಾಗಬೇಕಿರುವ ಒಳ ಮೀಸಲಾತಿ ಬೇಡಿಕೆ ಹಾಗೂ ಹೋರಾಟ 35 ವರ್ಷಗಳಿಂದ ಬಿದ್ದಿದೆ. ಈ ಅಸಮಾನತೆಯನ್ನ ಸರಿಪಡಿಸಲು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಸಮುದಾಯಗಳಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡುವಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನ ನೀಡಿತು. ಆದರೆ ಕರ್ನಾಟಕ ಸರ್ಕಾರವು ನ್ಯಾಯಾಲಯದ ತೀರ್ಪನ್ನ ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ವಿಳಂಬ ನೀತಿಯಿಂದಾಗಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು, ಕಾರ್ಮಿಕರು ಹಾಗೂ ಮಹಿಳೆಯರು ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದರು. ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಈ ಹೋರಾಟ
ಯಾರಿಗೋ ಆಸ್ತಿಯನ್ನು ಕೇಳ್ತಿಲ್ಲ, ಅಂತಸ್ತನ್ನು ಕೇಳ್ತಿಲ್ಲ, ಮತ್ತೊಂದು ಮಗನನ್ನು ಕೇಳ್ತಿಲ್ಲ. ಕೇವಲ ನಾವು ಕೇಳ್ತಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯವನ್ನು ಕೇಳ್ತಿದ್ದೀವ್ರಿ ನಾವು. 30 ವರ್ಷಗಳ ಕಾಲ ಬೀದಿಯಲ್ಲಿ ನಿಂತು ಲಾಠಿ ಚಾರ್ಜ್ ಅನ್ನು ತಿಂದಿದ್ದೀವಿ. ಬಂಡ ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡದೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಅನೇಕ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಗಳನ್ನು ಮಾಡಿದ್ದೀವಿ, ಕೇವಲ ನಮ್ಮ ಹಕ್ಕಿಗಾಗಿ. ನಮ್ಮ ಮತಗಳನ್ನು ಪಡೆದುಕೊಳ್ತೀರಿ. ಇವತ್ತು ಇದೇ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ 2013 ಸರ್ಕಾರದಲ್ಲಿ ಕೂಡ 13 ಅವಧಿಯಲ್ಲಿ ಕೂಡ ಇದೇ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯನವರು ಇದ್ರು. ಸಿದ್ದರಾಮಯ್ಯನವರು ಬಾಯಿ ಬಿಟ್ಟು ಹೇಳ್ತಾರೆ, ನಾನು ಸಾಮಾಜಿಕ ನ್ಯಾಯದ ಹರಿಕಾರ. ಎಲ್ಲಿದೆ ನಿಮ್ಮ ಸಾಮಾಜಿಕ ನ್ಯಾಯ? 30 ವರ್ಷ ಒಂದು ಸಮುದಾಯ, ತುಳಿತಗೊಳಗಾಗಿರ್ತಕ್ಕಂಥ ಸಮುದಾಯ ಬೀದಿಯಲ್ಲಿ ನಿಂತು ನಿಮ್ಗೆ ನ್ಯಾಯ ಕೊಡ್ರಿ ಅಂತ ಚೀರಾಡಿದ್ರೆ ನೀವು ಕೇವಲ ಅಧಿಕಾರದ ದಾಹದಿಂದ ಸುಳ್ಳು ಭರವಸೆಗಳನ್ನು ಕೊಡ್ತೀರಿ. ಸಾಕಷ್ಟು ಜನ ಸತ್ತಿದ್ದಾರೆ. ಇದಕ್ಕೆ 2016 ಡಿಸೆಂಬರ್ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು 8 ಜನ ಸಮಾಜಕ್ಕೆ ಪ್ರಾಣವನ್ನು ತ್ಯಾಗ ಮಾಡಿದ್ರು. 8 ಜನರ ಸಾವಿಗೆ ಬೆಲೆ ಇಲ್ವೇನ್ರಿ? ಏನ್ ಕೇಳ್ತಿದ್ರು ಅವ್ರು ಬಂದು? ಸಿದ್ದರಾಮಯ್ಯ ನಾವು ಮುಖ್ಯಮಂತ್ರಿ ಆಗ್ತೀವಲ್ಲ ಬತ್ತವ್ರು, ಸಾಮಾಜಿಕ ನ್ಯಾಯ ಕೊಡ್ರಿ ಅಂದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಜನರು ಇದ್ದೀವಿ, ಆ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯವನ್ನ ಕೇಳಿದ್ದೀವಿ ವಿನಾ ಮತ್ತೇನನ್ನು ಕೇಳಿಲ್ಲ. ನಮ್ಮ ಮಾದಿಗ ಸಮುದಾಯಕ್ಕೆ ಏನು 2013 ಸರ್ಕಾರ ದ್ರೋಹ ಮಾಡ್ತು, ಆ ಸರ್ಕಾರವನ್ನ ಮಾದಿಗರು ಕೊನೆಗೆ ಅನಿಸಿದ್ರು. ಅದನ್ನ ನಾವು ಯಾರು ಹೇಳಿಲ್ಲ, ಸ್ವತಃ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋತಂತ ಸಂದರ್ಭದಲ್ಲಿ ದೆಹಲಿಯ ತಮ್ಮ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟರು. ಒಳ ಮೀಸಲಾತಿ ಜಾರಿ ಮಾಡದಿರೋದಕ್ಕೆ ನಾವು ಸೋತಿವೆ ಅಂತಕ್ಕಂಥ ಅದನ್ನು ಸ್ಪಷ್ಟವಾಗಿ ಮನಗಂಡ್ರಿ ಅವರು ಕಾಂಗ್ರೆಸ್ನವರು. ನಂತರ ಮತ್ತೆ ಚುನಾವಣೆ ಬಂದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂತಾರ. ಕಾರಣ ಗೊತ್ತವ್ರಿಗೆ, ನಾವೇನಾದ್ರೂ ಒಳ ಮೀಸಲಾತಿಯನ್ನ ಪ್ರಣಾಳಿಕೆಯಲ್ಲಿ ಹಾಕೊಳ್ಳದ ಹೋದ್ರೆ ಮತ್ತು ಕೂಡ ನಾವು ಮನೆ ಮೂಲ ಆಗ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟ ಅರ್ಥ ಮಾಡಿಕೊಂಡು ಪ್ರಣಾಳಿಕೆಯಲ್ಲಿ ಹಾಕ್ತಾರೆ. ನಮ್ಮ ಸರ್ಕಾರ ಬಂದು ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ನೀಡ್ತೀವಿ ಅಂತಾರೆ. ಕಮಲಾನಗರ ತಾಲೂಕಿನ ಭಗೀರಥ ಪಬ್ಲಿಕ್ ಶಾಲೆಯಲ್ಲಿ 105ನೇ ಅಣ್ಣಾಭಾವು ಸಾಠೆ ಜಯಂತಿ ಪ್ರಯುಕ್ತ ಮುಖ್ಯ ಶಿಕ್ಷಕ ಮನೋಜ ಕುಮಾರ ಹಿರೇಮಠ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಮಲಾನಗರ ಭಗೀರಥ ಪಬ್ಲಿಕ್ ಶಾಲೆ ಅಣ್ಣಾಭಾವು ಸಾಠೆ ಜಯಂತಿ ಆಚರಣೆ. ಸಾಹಿತ್ಯ ಎಂದರೆ ಅಕ್ಷರ ಜೋಡಣೆಯಲ್ಲ. ಮನೋಜ ಹಿರೇಮಠ. ಕಮಲಾನಗರ ಸಾಹಿತ್ಯವೆಂಬುದು ಕೇವಲ ಅಕ್ಷರ ಜೋಡಣೆಯಲ್ಲ ಎಂದು ಮನೋಜ ಹಿರೇಮಠ ಹೇಳಿದರು. ಪಟ್ಟಣದ ಶಾಸ್ತ್ರಿ ಶಿಕ್ಷಣ ಸಂಸ್ಥೆ ಅಡಿ ನಡೆಯಲಿರುವ ಭಗೀರಥ ಪಬ್ಲಿಕ್ ಶಾಲೆಯಲ್ಲಿ ಶುಕ್ರವಾರ ಅಣ್ಣಾಭಾವು ಸಾಠೆ ಅವರ 105ನೇ ಜಯಂತ್ಯೋತ್ಸವ ಕುರಿತು ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಅವರು ಸಾಠೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಮರಾಠಿ ಭಾಷೆಯಲ್ಲಿರುವ ಸಾಠೆ ಅವರ ಸಾಹಿತ್ಯ 27 ಭಾಷೆಗಳಿಗೆ ಅನುವಾದಗೊಂಡಿದೆ. ಅಂದಿನ ಸಮಕಾಲೀನ ಸಾಹಿತ್ಯ ರಚನಾಕಾರರಿಗೆ ಅನೇಕ ಪೋಷಕರಿದ್ದರು. ಆದರೆ ಸಾಠೆ ಅವರಿಗೆ ಪೋಷಕರು ದೊರೆಯಲಿಲ್ಲ. ಆದರೂ ಅವರು 39 ಪುಸ್ತಕಗಳನ್ನು ಬರೆದ ಖ್ಯಾತಿ ಇವರದ್ದಾಗಿದೆ ಎಂದರು. ಶಾಸ್ತ್ರಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಜಿತ ಕುಮಾರ ಶಾಸ್ತ್ರಿ, ಸಂಗಮೇಶ ಮಲ್ಲಿಕಾರ್ಜುನ ಮೇತ್ರಿ, ಸಹ ಶಿಕ್ಷಕಿ ಶ್ರೀದೇವಿ, ಸೋನಾ ಕಂಬಾಳೆ, ಸಂಗೀತ ಕಂಬಾಳೆ, ದೀಪಮಾಲಾ ಸೂರ್ಯವಂಶಿ, ರಾಜಶ್ರೀ ಸಿರಗಿರೆ, ಶೀತಲಾ ಹಂಗರಗೆ, ಅಂಜಲಿ ಕಂಬಾಳೆ, ಅಂಬಿಕಾ ಸೂರ್ಯವಂಶಿ, ಪಂಚಪುಲ ಚವಣ್,
ಅಶ್ವಿನಿ, ಮನೋಜ್, ಗಾಯಕವಾಡ್ ಹಾಗೂ ಮಕ್ಕಳು ಇದ್ದರು. ವರದಿ ಸಂಜಯ್ ರಾಠೋಡ್. ಹಿಂದೂ ಪಟ್ಟಣದ ಕನ್ನಡ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ವಿಶೇಷ ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಮಹತ್ವ, ಸ್ವಾತಂತ್ರ್ಯ ಮತ್ತು ಸಮಾಜದ ಮೇಲಿನ ಪ್ರಭಾವದ ಕುರಿತು ಪ್ರಬುದ್ಧ ಚರ್ಚೆಗಳ ಬಗ್ಗೆ ಹಲವಾರು ಗಣ್ಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಪತ್ರಿಕಾ ಕ್ಷೇತ್ರದಲ್ಲಿ ಶ್ರದ್ಧಾ, ನಿಷ್ಠೆ ಮತ್ತು ಜವಾಬ್ದಾರಿಯ ಅಗತ್ಯತೆಯ ಕುರಿತಾಗಿ ಮುಖಂಡರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಪ್ರಮುಖರಾದ ಕರವೇ ತಾಲೂಕಾಧ್ಯಕ್ಷ ಅನಿಲ ದೇವಕತ್ತೆ, ಬಸವರಾಜ ಶೆಟ್ಟಕರ, ಬಸು ಚೈವ ಕಂಪೆಳ್ಳೆ, ಭೀಮಾ, ರಾಹುಲ್ ಹಾಗೂ ಪ್ರಮುಖ ಪತ್ರಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಮಾಧ್ಯಮದ ನಿಷ್ಠಾವಂತರನ್ನು ಗೌರವಿಸುವ ಕಾರ್ಯಕ್ರಮವೂ ಜರುಗಿತು. ವರದಿ ಲಕ್ಷ್ಮಣ್ ರಾಠೋಡ್. ಒಳ ಮೀಸಲಾತಿ ಜಾರಿಗಾಗಿ ರಾಯಚೂರಿನಲ್ಲಿ ಅರೆಬೆತ್ತಲೆ ಪ್ರತಿಭಟನೆ. ಒಳ ಮೀಸಲಾತಿ ಮಾಡದಿದ್ದರೆ ಇಡೀ ಬೆಂಗಳೂರು ಬಂದ್ ಮಾಡುವ ಎಚ್ಚರಿಕೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಯಚೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಾದಿಗ ಸಮಾಜದ ಮುಖಂಡರಿಂದ ಅರೆಬೆತ್ತಲೆಯಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ 1 ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ರು. ನಂತರ ಅರೆಬೆತ್ತಲೆಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ನಿರ್ದೇಶನ ನೀಡಿದ್ರೂ ರಾಜ್ಯ ಸರ್ಕಾರ ಕಾಲಹರಣ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಒಳ ಮೀಸಲಾತಿಗಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಿದ್ರೂ ರಾಜ್ಯ ಸರ್ಕಾರ ಕಾಲಹರಣ ಮಾಡಿ ಸಮಾಜವನ್ನು ನಿರ್ಲಕ್ಷ್ಯ ವಹಿಸಿದೆ. ಮುಂದಿನ 15 ದಿನಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಮಾದಿಗ ಸಮುದಾಯದ 10 ರಿಂದ 15 ಲಕ್ಷ ಜನರು ಇಡೀ ಬೆಂಗಳೂರಿಗೆ ಮುತ್ತಿಗೆ ಹಾಕಿ ಒಂದೇ ಒಂದು ವಾಹನ ರಸ್ತೆಗಿಳಿಯದಂತೆ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದರು. ಹೋರಾಟದಲ್ಲಿ ಪಿಯಲ್ಲಪ್ಪ, ನಾಗರಾಜ, ಶಂಶಲಂ ಸೇರಿದಂತೆ ಅನೇಕರಿದ್ದರು. ವರದಿ ಗಾರ್ಲದಿನ್ನಿ ವೀರನಗೌಡ. ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಸುಪ್ರೀಂ ಕೋರ್ಟ್ ನೀವಲ್ಲ, ನಿಮ್ಮಪ್ಪಲ್ಲ ನಮಗೆ ಭಿಕ್ಷೆ ಕೊಡ್ತಕ್ಕಂಥದ್ದು. ಯಾವುದೇ ಸರ್ಕಾರದ ಭಿಕ್ಷೆ ಅಲ್ಲ ಇದು. ಸರ್ವೋಚ್ಚ ನ್ಯಾಯಾಲಯ ನಮಗೆ ಕೊಟ್ಟಿರ್ತಕ್ಕಂಥ ನ್ಯಾಯ ಭಿಕ್ಷೆ ಇದು. ನಮಗೆ ಮಾದಿಗರ ಹೋರಾಟಕ್ಕೆ ಮಣಿದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನ ಅನ್ಯಾಯವಾಗಿ ರಾಜ್ಯ ಸರ್ಕಾರ 1 ವರ್ಷದಿಂದ ಕಾರಣ ಮಾಡ್ತಾ ಇದೆ. ಈ ಕಾಲಹರಣ ಇನ್ನೂ ಕೂಡ ತಡ್ಕೊಳ್ಳಿಕ್ಕೆ ನಮ್ಮ ಶಕ್ತಿ ಆಗ್ತಾ ಇಲ್ಲ. ನಮ್ಮ ಆಕ್ರೋಶ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅರೆಬೆತ್ತಲೆಯಾಗಿ ಕಾಂಗ್ರೆಸ್ ನೀಚ ಸಂಸ್ಕೃತಿಗೆ ಏನು ಸಾಮಾಜಿಕ ನ್ಯಾಯದ ಅಧಿಕಾರ, ನಾನು ದೇವರಾಜ ಅರಸು ನಂತರ ದೇವರಾಜ ಅರಸು ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತಕ್ಕ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ, ನಿನಗೆ ಇದು ಅನ್ಯಾಯ ಅಂತಕ್ಕಂಥದ್ದು ಗೊತ್ತಾಗಲ್ವಲ್ವಾ? 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ. ಹಲವಾರು ಸಂದರ್ಭಗಳಲ್ಲಿ ಮನವಿ ಪತ್ರ ಕೊಟ್ಟಾಗ ನಾನೇ ಮಾಡೋದು ಇನ್ನೊಬ್ರು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ವಿ. ಎಷ್ಟು ವರ್ಷ ಬೇಕು ನಿನಗೆ? ಎಷ್ಟು ವರ್ಷ ಬೇಕು? ಇದು ಮಾಡೋದು ಕೂಡ ನಿಂದಲ್ಲ, ಕಾಂಗ್ರೆಸ್ ಸರ್ಕಾರದ ಭಿಕ್ಷೆ ಅಲ್ಲ ಇದು. ಇದು ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ನೀನು ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ 15 ದಿನಗಳ ನಂತರ ಇಡೀ ರಾಜ್ಯದಲ್ಲಿ ನಮ್ಮ ಮಾದಿಗರ ಜನಾಕ್ರೋಶ ಹೆಂಗಿರ್ತದಂತೇಳಿ ನಾವು ತೋರಿಸ್ತೇವೆ. ಸುಮಾರು 10 ರಿಂದ 15 ಲಕ್ಷ ಇಡೀ ಬೆಂಗಳೂರಿನಲ್ಲಿ ಮುತ್ತಿಗೆ ಹಾಕಿ ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಗಾಡಿ ಕೂಡ ಓಡಲಾರಂಥ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ಆ ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿದ್ದೀವಿ. ಆ ಕೆಲಸಕ್ಕೆ ನೀವು ಮಾಡಬೇಕಂತಂದರೆ ಕೂಡಲೇ ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಮಾಡಬೇಕಂತಕ್ಕಂಥ ಮಾತನ್ನ ಈ ಜನಾಕ್ರೋಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಗ್ರೀನ್ ನೇಷನ್ ಪರಿಸರ ಸಂಸ್ಥೆಯ ವತಿಯಿಂದ ರಾಜ್ಯಾಧ್ಯಕ್ಷರಾದ ತಾರಿಕ್ ನಕಾಶ್ ಮತ್ತು ಜಿಲ್ಲಾಧ್ಯಕ್ಷರಾದ ಇಮ್ರಾನ್ ರಜಾ ಅವರ ನೇತೃತ್ವದಲ್ಲಿ ಇಂದು ದಾವಣಗೆರೆ ಜಿಲ್ಲೆಯ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಲಾಯಿತು.
ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವರದ ರಂಗರಾಜ್ ಅವರನ್ನ ಭೇಟಿ ಮಾಡಿ ದಾವಣಗೆರೆಯ ಹಳೆಯ ಭಾಗದಲ್ಲಿ ವಿಶೇಷವಾಗಿ ಹೆಗಡೆ ನಗರದ ರಿಂಗ್ ರೋಡ್ ಮತ್ತು ಬೂದಿಹಾಳ ರಸ್ತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇದೇ ತಿಂಗಳು ಆಗಸ್ಟ್ 15ರಂದು 200 ಗಿಡಗಳನ್ನು ಮತ್ತು ಸಸಿಗಳನ್ನು ನೆಡಲು ಸಹಕರಿಸಿ ಗ್ರೀನ್ ನೇಷನ್ ಸಂಸ್ಥೆಯ ಜೊತೆಗೂಡಿ ಹಳೆ ದಾವಣಗೆರೆಯಲ್ಲಿ ಪರಿಸರಕ್ಕಾಗಿ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಬೇಕೆಂದು ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಬಿ.ಆರ್. ಸಲೀಂ ಬಾಯಿ, ಎಚ್. ಮಂಜುನಾಥ್, ಶುಭ ಮಂಗಳ, ಡಾಕ್ಟರ್ ಅತಿಯಾ ಕೌಸರ್, ವಕೀಲರಾದ ಅನೀಸ್ ಪಾಷಾ, ಶಯಾನ, ಜಬಿ ಉಲ್ಲಾ ಖಾನ್, ಟಿ. ಅತಾವುಲ್ಲಾ, ರೋಷನ್ ಜಮೀರ್, ಫಾಜಾಲೂರ್ ರಹಮಾನ್, ಉಸ್ಮಾನಾ, ಇಮ್ರಾನ್, ಜಲಿಕಟ್ಟಿ, ಶಿವಕುಮಾರ್, ಮುತ್ತುರಾಜ ಮತ್ತು ಇತರ ಸದಸ್ಯರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ. ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಪದೇ ಪದೇ ಆಶಾ ಕಾರ್ಯಕರ್ತರನ್ನ ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ತಮ್ಮ ಹಕ್ಕೊತ್ತಾಯಗಳನ್ನ ಮುಂದಿಟ್ಟುಕೊಂಡು ಇದೇ ತಿಂಗಳ 12ರಿಂದ 14 ಆಗಸ್ಟ್ವರೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ಜಿ. ಹನುಮೇಶ್ ತಿಳಿಸಿದರು. ಶುಕ್ರವಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ಜನವರಿ ತಿಂಗಳಲ್ಲಿ 15,000 ನಿಶ್ಚಿತ ಗೌರವಧನಕ್ಕೆ ಸಂಘದ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಮುಖ್ಯಮಂತ್ರಿಗಳು 10,000 ರು ಗೌರವಧನ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು. ಆದರೆ 6 ತಿಂಗಳು ಕಳೆದರೂ ಆಶಾ ಕಾರ್ಯಕರ್ತರಿಗೆ ಗೌರವಧನ ಬಂದಿಲ್ಲ. ಇನ್ನು 17 ವರ್ಷಗಳಿಂದ ಆಶಾಗಳಿಂದ ಸೇವೆ ಪಡೆದು ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿರುವ ಜನಸಂಖ್ಯೆಯ ಮಿತಿಯನ್ನ ಹೆಚ್ಚಿಸುವುದನ್ನು ಕೈಬಿಡಬೇಕು. ಈ ಹೆಸರಿನಲ್ಲಿ ಯಾವುದೇ ಆಶಾ ಕಾರ್ಯಕರ್ತರನ್ನ ಕೆಲಸದಿಂದ ತೆಗೆಯಬಾರದು ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ಸರಸ್ವತಮ್ಮ, ಜಿಲ್ಲಾ ಕಾರ್ಯದರ್ಶಿ ರೇಷ್ಮಾ, ಲಕ್ಷ್ಮಿ, ಮಂಜುಳಾ, ಸುಗುಣ, ಜಯಮ್ಮ, ಲಲಿತಾ, ಸುಜಾತ ಇತರರು ಹಾಜರಿದ್ದರು. ನಮಸ್ಕಾರ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಇದೇ ತಿಂಗಳ 12, 13, 14 ಇಡೀ ರಾಜ್ಯಾದ್ಯಂತ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿ 3 ದಿನಗಳ ಕಾಲ ಅಹೋರಾತ್ರಿ ಧರಣಿನ ಹಮ್ಮಿಕೊಂಡಿದ್ದೇವೆ. ಆಶಾ ಕಾರ್ಯಕರ್ತೆಯನ್ನು ಪದೇ ಪದೇ ಬೀದಿಗಿಳಿಯೋ ಥರ ಮಾಡ್ತಾ ಇರೋ ಒಂದು ರಾಜ್ಯ ಸರ್ಕಾರದ ಕ್ರಮ ಏನಿದೆ ಅದನ್ನು ಖಂಡಿಸಿ ಈಗ ರಾಜ್ಯ ಸರ್ಕಾರ ಇದೇ ವರ್ಷದ ಆರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ 10,000 ಗೌರವಧನ ಗ್ಯಾರಂಟಿಯಾಗಿ ಕೊಡ್ತೇವೆ ಅಂಥೇಳಿ ಮಾತು ಕೊಟ್ಟಿದ್ದರು. ಇಡೀ ಕರ್ನಾಟಕದ ರಾಜ್ಯದ ಎದುರುಗಡೆ ಅವರು ಕೊಟ್ಟ ಮಾತನ್ನು ಇವತ್ತು ಈಡೇರಿಸಿಲ್ಲ. ಈಗ ಆಗಸ್ಟ್ ಬಂದಿದೆ, ಜನವರಿಯಲ್ಲಿ ಕೊಟ್ಟ ಮಾತು ಏಪ್ರಿಲ್ 1ರಿಂದ ಅನ್ವಯ ಆಗುತ್ತೆ ಆದೇಶ ಅಂತ ಹೇಳಿದರು. ಆಗಸ್ಟ್ ಬಂದರೂ ಕೂಡ ಇನ್ನೂ 10,000 ನಿಗದಿ ಆಗಿಲ್ಲ. ಅದೊಂದು ಪ್ರಮುಖ ಬೇಡಿಕೆ. ಮತ್ತೊಂದು ಬೇಡಿಕೆ ಅಂದರೆ ಕಳೆದ ಬಡ್ಜೆಟ್ನಲ್ಲಿ ಎಲ್ಲರಿಗೂ ಕೂಡ ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರು ಎಲ್ಲರಿಗೂ 1,000 ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅಂಗನವಾಡಿಯವರಿಗೆ, ಬಿಸಿ ಊಟದವ್ರಿಗೆ ಹೆಚ್ಚಳ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಆಗಿಲ್ಲ. 42,000 ಜನ ಆಶಾಗಳಿಗೆ ಹೆಚ್ಚಳ ಮಾಡೋ ಬದಲು ಒಂದು 15,000 ಜನಕ್ಕೆ ಮಾತ್ರ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದ್ದರಿಂದ ಎಲ್ಲ 42,000 ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಬೇಕು ಅನ್ನೋದು ಒಂದು ಬೇಡಿಕೆ. ಮತ್ತು ಬೇಡಿಕೆ ಏನಂದರೆ, ಜನಸಂಖ್ಯೆ ಆಧಾರದ ಮೇಲೆ ತರ್ಕಬದ್ಧಗೊಳಿಸುವಿಕೆ ಹೆಸರಿನಲ್ಲಿ, ರ್ಯಾಷನಲೈಸೇಷನ್ ಹೆಸರಿನಲ್ಲಿ ಆಶಾಗಳನ್ನ ತೆಗೆಯೋದಕ್ಕೆ ಹೊರಟಿರೋ ಒಂದು ಆತಂಕನ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಕಡೆ ಆಶಾಗಳನ್ನ ಒಂದಷ್ಟು ಜನ ತೆಗಿತೇವೆ, 1,000 ಪಾಪ್ಯುಲೇಷನ್ಗಿಂತ ಕಡಿಮೆ ಯಾರಿದ್ದಾರೆ ಅವ್ರನ್ನ ಮನೆ ಕಳಿಸ್ತೀವಿ ಅಂತ. ಇದು ಯಾವ ರೀತಿ ನ್ಯಾಯ? 17 ವರ್ಷಗಳ ಕಾಲ ಒಂದು ಮಾನದಂಡದ ಮೇಲೆ ಈ ಆರೋಗ್ಯ ಇಲಾಖೆ ಕೆಲಸ ಮಾಡಿ ಇಷ್ಟು ವರ್ಷ ಅವ್ರನ್ನ ದುಡಿಸ್ಕೊಂಡು ಸೇವೆ ಸಲ್ಲಿಸ್ಕೊಂಡು ಈಗ ಏಕಾಏಕಿ ನಿಮ್ಗೊಂದು 200-300 ಪಾಪ್ಯುಲೇಷನ್ ಕಡಿಮೆ ಇದೆ ಅಂತ ಮನೆ ಕಳಿಸೋದು ಸರಿ ಇಲ್ಲ. NHM ಗೈಡ್ಲೈನ್ಸ್ ಇರೋದು 1,000 ಪಾಪ್ಯುಲೇಷನ್ವರೆಗೂ ಒಬ್ಬರು ಆಶಾ, 1,000 ದಾಟ್ತಾರೆ 2 ಆಶಾ ನೇಮಿಸ್ಕೊಬೋದು ಅಂತ 2014 NHM ಗೈಡ್ಲೈನ್ಸಲ್ಲೇ ಇದೆ. ಇದೊಂದು ಪಾಯಿಂಟು. ಇನ್ನೊಂದು, ಇವತ್ತು ಪರ್ಫಾರ್ಮೆನ್ಸ್ ಹೆಸರಲ್ಲಿ ತುಂಬ ಒಂದು ಅವೈಜ್ಞಾನಿಕವಾಗಿ ಆಶಾಗಳನ್ನ ಮೌಲ್ಯಮಾಪನ ಮಾಡಿ ಮನೆ ಕಳಿಸೋದಕ್ಕೆ ಕೆಲವೊಂದು ಜನ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತೊಂದು ಬೇಡಿಕೆ ಅಂದರೆ,
60 ವರ್ಷ ದಾಟಿರೋರನ್ನ ನಿವೃತ್ತಿ ಅಂತೇಳಿ ಮನೆ ಕಳಿಸಿದ್ದಾರೆ. ಅವ್ರಿಗೆ 5 ಪೈಸಾ ಏನು ಕೊಡದೆ, ಯಾವುದೇ ರೀತಿಯ ಒಂದು ಇಡಿಗಂಟು ಕೊಡದೆ ಕಳಿಸಿದ್ದಾರೆ. ಅವರಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡಿಗಂಟು ಕೊಡಬೇಕು ಅನ್ನೋದು ಬೇಡಿಕೆ ಇದೆ. ಹಾಗೆ ನಗರ ಆಶಾಗಳಿಗೆ ಪಾಪ್ಯುಲೇಷನ್ ಜಾಸ್ತಿ, 2,500 3 ಸಾವಿರ ಪಾಪ್ಯುಲೇಷನ್ ಅಂತೇಳಿ ಅವರಿಗೆ ಒತ್ತಡ, ಅವರಿಗೆ ಹೊರೆ ಜಾಸ್ತಿ ಇರೋದ್ರಿಂದ ಪ್ರೋತ್ಸಾಹಧನ ಕೂಡ ಒಂದು 2,000 ಜಾಸ್ತಿ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದೇವೆ. ಹಾಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಇದೆ ಜುಲೈಯಲ್ಲಿ ಅವರ ಆಶಾ ಕಾಂಪೊನೆಂಟ್ಸ್ 2,000ರಿಂದ 3,500 ಏರಿಕೆ ಮಾಡಿದ್ದಾರೆ. ಇದನ್ನು ಯಾವುದೇ ರೀತಿ ತಡೆ ಇದೆ, ಎಲ್ಲ ಕರ್ನಾಟಕದ ಆಶಾಗಳಿಗೆ ತಲುಪಿಸಬೇಕು ಅನ್ನೋದು ಕೂಡ ಒಂದು ಬೇಡಿಕೆ. ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು 12, 13, 14 ರಾಜ್ಯವ್ಯಾಪಿ 31 ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿನ ಹಮ್ಮಿಕೊಳ್ತಾ ಇದ್ದೀವಿ. ಈ ಬಾರಿ ಆದರೂ ಸರ್ಕಾರ ತನ್ನ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಇಲ್ಲದೆ ಹೋದರೆ ರಾಜ್ಯದ ಜನ ಬೀದಿಯಲ್ಲೂ ಎಲ್ಲ ಹಳ್ಳಿಯಲ್ಲೂ ಕೂಡ ಜನ ಸರ್ಕಾರ ಮಾಡಿರೋ ಒಂದು ಆಶಾ ಕಾರ್ಯಕರ್ತೆಯರಿಗೆ ಮಾತು ಮುರಿದಿದೆ, ವಚನ ಭ್ರಷ್ಟ ಆಗಿದೆ ಅಂತೇಳಿ ಎಲ್ಲ ಜನಗಳು ಎಲ್ಲರ ಟೀಕೆಗೆ ಒಳಗಾಗಬೇಕಾಗತ್ತೆ. ಸರ್ಕಾರ ಈಗಲಾದರೂ ಎಚ್ಚೆತ್ಕೊಬೇಕಂತೇಳಿ AIUTUC ಕಾರ್ಮಿಕ ಸಂಘಟನೆಯ ವತಿಯಿಂದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಪರವಾಗಿ ಜಿ ಹನುಮೇಶ್. ಹುಬ್ಬಳ್ಳಿ ಕೆಎಸ್ಆರ್ಟಿಸಿ ನೌಕರರ ವೇತನ ಪರಿಷ್ಕರಣೆ ಪ್ರಮುಖ ಬೇಡಿಕೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 5ರಂದು ಅನಿರ್ದಿಷ್ಟಾವಧಿ ಬಂದ್ ಕರೆ ನೀಡಲಾಗಿತ್ತು. ನಮ್ಮ ಬಂದ್ ಕರೆಯಿಂದ ಸಾರ್ವಜನಿಕರಿಗೆ ಆಗುವ ತೊಂದರೆಗಳಿಗೆ ಸರ್ಕಾರವೇ ನೇರ ಹೊಣೆ ಎಂದು ಕೆಎಸ್ಆರ್ಟಿಸಿ ನೌಕರರ ಸಂಘದ ಜಂಟಿ ಕ್ರಿಯಾ ಸಮಿತಿ ಸದಸ್ಯ RF ಕೌಳಿಕಾಯಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು. ಈ ಕುರಿತು ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿರುವ ಅವರು, ಕೆಎಸ್ಆರ್ಟಿಸಿ ನೌಕರರ ಸಂಘದ ವೇತನ ಪರಿಷ್ಕರಣೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯಬೇಕು. ಈ ಹಿಂದೆ 2020ರಲ್ಲಿ ಮಾಡಬೇಕಿದ್ದ ವೇತನ ಪರಿಷ್ಕರಣೆಯನ್ನ 2023ರಲ್ಲಿ ಜಾರಿ ಮಾಡಲಾಗಿದೆ. ಇಲ್ಲಿ ಸರ್ಕಾರ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಲು ಈಗ 2027ರಲ್ಲಿ ವೇತನ ಪರಿಷ್ಕರಣೆ ಅಂತಿದೆ. ಇದು ಸರಿಯಲ್ಲ. ಈಗಾಗಲೇ ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳ ಬಗ್ಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರ ಗಮನಕ್ಕೂ ತರಲಾಗಿದೆ. ಹಲವಾರು ಬಾರಿ ಇದರ ಬಗ್ಗೆ ಚರ್ಚೆಗಳನ್ನು ನಡೆಸಲಾಗಿ ಸಮಯವನ್ನ ಸರ್ಕಾರಕ್ಕೆ ನೀಡುತ್ತಾ ಬರಲಾಗಿದೆ. ಆದರೆ ಸರ್ಕಾರ ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆ ಮಾಡದಿದ್ದ ಕಾರಣ ಅನಿವಾರ್ಯವಾಗಿ ನಾವು ಮುಷ್ಕರಣಿಗೆ ಮುಂದಾಗಬೇಕಾಗಿದೆ. ಈಗಲೂ ಸರ್ಕಾರ ಸಮಯ ನೀಡಲಾಗಿದೆ. ಆಗಸ್ಟ್ 4ರ ಒಳಗಾಗಿ ಕರೆದು ಸಿಎಂ ಅವರು ಮಾತಾಡಿ ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕು. ಇಲ್ಲವಾದರೆ ನಮ್ಮ ಹೋರಾಟ ನಿಲ್ಲದು. ಆಗಸ್ಟ್ 5ರ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಜನರಿಗೆ ಆಗುವ ತೊಂದರೆಗೆ ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ತಿಳಿಸಿದರು. ನಾವು ಇವತ್ತು KSRTC ನೌಕರರು ಎಲ್ಲರೂ ಕೂಡ ಒಂದು ಜಂಟಿ ಸಮಿತಿ ರಚನೆ ಮಾಡಿಕೊಂಡು ಹಿಂದೆ ಏನು 1/1/20ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕಿತ್ತು, ವೇತನ ಪರಿಷ್ಕರಣೆಯನ್ನು ಹಿಂದಿನ ಸರ್ಕಾರ 38 ತಿಂಗಳು ವಿಳಂಬವಾಗಿ ಅದನ್ನು 38 ತಿಂಗಳ ನಂತರ ಒಪ್ಪಂದ ಮಾಡಿಕೊಂಡ್ರು. ಆ ಒಪ್ಪಂದ ಮಾಡುವಾಗ ಅದು ಚುನಾವಣೆ ಬಂದತ್ತಂಥೇಳಿ ನಾವು ಮುಷ್ಕರದ ನೋಟಿಸ್ ಕೊಟ್ಟಾಗ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕರೆದು 15%ಗೆ ಹೆಚ್ಚಳ ಮಾಡಿ ವೇತನವನ್ನು ಅವಾಗ ಅದನ್ನು ಮುಗಿಸಿದರು. ಆದರೆ ಅದರ ಏನು ಬಾಕಿ ಹಣ ಕೊಡಬೇಕಾಗಿತ್ತು 38 ತಿಂಗಳ ಬಾಕಿ ಹಣವನ್ನು, ಆ ಬಾಕಿ ಹಣ ಕೊಡೋದನ್ನು ಅವರು ಒಂದು ಏಕಸದಸ್ಯ ಆಯೋಗನ ಮಾಡಿದರು. ಏಕಸದಸ್ಯ ಆಯೋಗ ಒಂದು ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಯಾವತ್ತಿಂದ ಕೊಡಬೇಕು, ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ರಿಪೋರ್ಟ್ ಕೊಟ್ಟು ಸರ್ಕಾರ ಏನು ವೇತನ ಹೆಚ್ಚಳ ಮಾಡಿ ಸರಿ ಐತಿ ಮಾಡ್ಬೋದು. ಆದರೆ ಸರ್ ಇವತ್ತು ಸಾರಿಗೆ ಸಂಸ್ಥೆಗಳು ಈ ನಿಗಮಗಳು ಇವತ್ತು ಭಾಳ ತೊಂದರೆಯೊಳಗದಾವೆ. ಸರ್ಕಾರ ಈ ಅರೇರ್ಸ್ ಹಣನ ಏನು ಬಾಕಿಯನ್ನು ಕೊಡಬೇಕಾಗಿತ್ತು ಅದನ್ನು ಸರ್ಕಾರನೇ ಸಹಾಯ ಮಾಡಬೇಕು ಅಂತ ಅವ್ರು ವರದಿ ಕೊಟ್ಟರು. ನಮ್ಮನ್ನು ಕೂಡ ಕರೆದಿದ್ದರು, ನಮ್ಮ ಜೊತೆನೂ ಕೂಡ ಅವರು ಮಾತನಾಡಿ ಅಂಥ ವರದಿಯನ್ನು ಕೊಟ್ಟರು. ಆದರೆ ಈ ಸರ್ಕಾರ ಬಂದ ಮೇಲೆ ನಾವು ಇವ್ರಿಗೆ ಬರೋಕ್ಕಿಂತ ಮುಂಚೆ 1/1/24 ಅಂದರೆ ಪ್ರತಿ 4 ವರ್ಷಕ್ಕೊಂದು ಸರಿ ನಮ್ಮ ಇವತ್ತು ವೇತನ ಪರಿಷ್ಕರಣೆ ಆಗಬೇಕು. ವೇತನ ಪರಿಷ್ಕರಣೆ ಆಗುವಾಗ 1/1/20ರಿಂದ ಆದಂಥ ವೇತನ ಪರಿಷ್ಕರಣೆ 23ರಲ್ಲಿ ಆಯಿತು. 23ರಲ್ಲಿ ಆದರೂ ಕೂಡ ಅದನ್ನು 1/1/20ರಿಂದನೇ ಜಾರಿ ಮಾಡಿದರು. ಜಾರಿ ಮಾಡಿದ ಮೇಲೆ ಅದು ಅರೇರ್ಸನ್ನು ನಾವು ಕೇಳಿದ್ವಿ, ಬಾಕಿಯನ್ನು ಕೊಡಿ ಅಂತ ಕೊಡ್ತೀವಿ ಅಂತ ಹೇಳ್ತಾ ಬಂದರು. ಈಗ ಬಂದಿದ್ದೀವಿ ಅಂತೇಳಿ ಈ ಸರ್ಕಾರ ಬಂದ ಮೇಲೆ ಆ ಹಳೆಯ ಅವಧಿ 1/1/20ರಿಂದ 31/12/24ಕ್ಕೆ ಅದರ ಅವಧಿ ಮುಗಿದೋತ್ತು. ಅವಧಿ ಮುಗಿದ ಮೇಲೆ 1/1/24ರಿಂದ ಈ ಕಡೆಗೆ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ನಮಗೆ. ಆ ಹೊಸ ವೇತನ ಪರಿಷ್ಕರಣೆಗೆ ನಾವು ನವಂಬರ್ ತಿಂಗಳಲ್ಲೇ ಕಳೆದ ಬಾರಿ ಅಂದರೆ 23-24ನೇ ಇಸ್ವಿನಲ್ಲಿ ಏನು ಕೊಟ್ಟರು, 23ರಲ್ಲೇ ಕೊಟ್ಟಾಗ 23ನೇ ಇಸ್ವಿನಲ್ಲೇ ನಾವು ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಒಂದು ನಮ್ಮ ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸಿದ್ವಿ. ಇಂತಿಂಥ ಬೇಡಿಕೆ ಅದಾವು, ನೀವು 25% ನೀವು ವೇತನ ಹೆಚ್ಚಳ ಮಾಡಬೇಕಂಥೇಳಿ ನಾವು ಇವತ್ತು
ಅವರಿಗೆ ನಾವು ಕೇಳ್ಕೊಂಡ್ವಿ, ಸರ್ಕಾರಕ್ಕೂ ಮತ್ತು ಆಡಳಿತ ವರ್ಗಕ್ಕೆ. ಅವರು ಆಯಿತು ನಾವು ಮಾಡ್ತೀವಿ ಅಂಥೇಳಿ ಸುಮಾರು ಬಾರಿ ಮಾತುಕತೆಯೂ ಆಯಿತು. ಒಂದು 7-8 ಸಲ ರಾಮಲಿಂಗಾರೆಡ್ಡಿಯವರಾಗಿರ್ಬೋದು, MD ಅವರಾಗಿರ್ಬೋದು, ಇನ್ನಿತರ ಅಧಿಕಾರಿಗಳಾಗಿರ್ಬೋದು, ಅವ್ರ ಜೊತೆ ಮಾತುಕತೆ ಆದಮೇಲೆ ಆದಷ್ಟು ಮಾಡ್ತೀವಿ ಅಂತ ಹೇಳ್ತಾ ಬಂದರು. ಒಂದು ಸರಿ ಇವರು ಸಾರಿಗೆ ಸಚಿವರು ಏನು ಹೇಳಿದ್ರು ಅಂದ್ರೆ, ನಮ್ಮ ಕಡೆ ಈಗ ದುಡ್ಡಿನ ಕೊರತೆ ಇರೋದನ್ನು ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ, ಈಗೇನಾದರೂ ಕೂಡ ಪ್ರಯಾಣದ ದರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ ಮೇಲೆ ನಿಮ್ಮದು ಮಾಡೋಕ್ಕೆ ಸಾಧ್ಯತೆ, ಇಲ್ಲಾಂದರೆ ಕಷ್ಟ ಸಾಧ್ಯ ಅಂಥೇಳಿ ಅವ್ರು ಹೇಳಿದ್ರು ಸಭೆಯಲ್ಲಿ. ಆಯ್ತು, ನೀವು ಪರಿಷ್ಕರಣೆ ಮಾಡೋದಾದ್ರೆ ಮಾಡಿ, ಆದರೆ ನಮಗೆ ಕೊಡಬೇಕಾದದ್ದು ನೀವು ಕೊಡಬೇಕು ಅಂತ ಕೇಳಿದ್ವಿ ನಾವು. ಆದಮೇಲೆ ಅವರು ಒಂದು 15 ದಿವಸದಲ್ಲಿ, ನಮ್ಮ ಮಾತುಕತೆ ಆದ 15-20 ದಿವಸದಲ್ಲೇ ಅವರು ಏನು ಈ ಪ್ರಯಾಣ ದರದ ಒಂದು ಟಿಕೆಟಿನ ದರವನ್ನು ಹೆಚ್ಚಳ ಮಾಡಿದರು. ಹೆಚ್ಚಳ ಮಾಡಿದ ಮೇಲೆ ಅವಾಗೂ ಕೂಡ 1 ತಿಂಗಳ ಕಾಲಾವಕಾಶ ಕೊಟ್ವಿ, 2 ತಿಂಗಳ ಕಾಲಾವಕಾಶ ಕೊಟ್ವಿ, ಮಾಡ್ತೀವಿ, ಕರಿತೀವಿ ಅಂದು ಇಲ್ಲ ನಾವು ಮಾಡಿರ್ತೀವಿ, ಏನಾಗಲಿ ನೀವು ವೇಳೆಯನ್ನು ಕೊಡಿ ಇನ್ನಷ್ಟು ಅಂದರು. ಅವಾಗಲೂ ಕೂಡ ವೇಳೆ ಕೊಟ್ವಿ, ಮಾಡಲೇ ಇಲ್ಲ. ಆದರೆ ರಾಜ್ಯ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಒಂದು ಅರ್ಧ ದಿವಸ ನೋಟಿಸ್ ಕೊಟ್ಟು ಮಾಡಿದಾಗನೇ ಅವ್ರಿಗೆ ಘೋಷಣೆ ಮಾಡಿ ಅವ್ರಿಗೆ ಇವತ್ತು ಹೊಸ ವೇತನ ಶ್ರೇಣಿಯನ್ನು ಅವ್ರಿಗೆ ಕೊಟ್ಟರು. ಆದರೆ ನಮಗೆ ಅದನ್ನು ಕೊಡಲಿಲ್ಲ. ಮತ್ತು ಇವರು ಕೂಡ ಎಲ್ಲ ಶಾಸಕ ಸಚಿವರು ಕೂಡ ವಿಧಾನಮಂಡಲ ಅಧಿವೇಶನದೊಳಗೆ ಯಾವುದೋ ಒಂದು ಚಕಾರ ಇಲ್ದೇ ತಮ್ಮ ವೇತನಗಳನ್ನು ಭತ್ಯೆಗಳನ್ನು ಸಂಪೂರ್ಣವಾಗಿ ದ್ವಿಗುಣಗೊಳಿಸ್ಕೊಂಡ್ರು. ಇದಾಗ್ತಕ್ಕಂಥದ್ದು ನಮ್ಮದು ಇವತ್ತು ಇರತಕ್ಕಂಥ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಿದ್ದೀವಿ. ಮುಖ್ಯಮಂತ್ರಿ ಹಿಂದೆ ಏಪ್ರಿಲ್ 15ನೇ ತಾರೀಕಿನ ದಿವಸ ಕರೆದಿದ್ದರು. ಆ ಒಳ್ಳೆ ರೀತಿಯಿಂದ 1.5 ಗಂಟೆ ಮಾತಾಡಿ ಮಾಡ್ತೇವೆ ಅಂದಿದ್ದರು. ಅದರ ನಂತರ ಮಾಡಿದ ವಿಳಂಬವಾದಾಗ ಮತ್ತೆ ನಾವು ನೋಟಿಸ್ ಕೊಟ್ವಿ ಅವರಿಗೆ, ಮುಷ್ಕರ ಮಾಡ್ತೀವಿ ನೋಟಿಸ್ ಕೊಟ್ಟಾಗ ಬೇಡ ಕರಿತೀನಿ ಅಂಥೇಳಿ ಈ ಒಂದು ಜುಲೈ 4ನೇ ತಾರೀಕಿನ ದಿನ ಒಂದು ಸಭೆ ಕರೆದಿದ್ದು. ಸಭೆಯಲ್ಲಿ ಅವರು ಉಲ್ಟಾ ಹೊಡೆದ್ರು. ಅಂದರೆ ಏನು, ನಿಮ್ಮದು ಇವತ್ತು 4 ತಿಂಗಳು ಆಗಬೇಕು, 4 ವರ್ಷ ಆಗಬೇಕಾಗಿದ್ರೆ 23ರಲ್ಲಿ ನಿಮ್ಮದು ವೇತನ ಪರಿಷ್ಕರಣೆ ಆಗಿದೆ, ಇನ್ನು ಮುಂದೆ 27ರಲ್ಲಿ ಯಾಕಂತ ಅಂದರೆ ಯಾವ ಅಧಿಕಾರಿ ಅವರಿಗೆ ಒಂದು ತಪ್ಪ ಕಲ್ಪನೆಯನ್ನು ನೀಡಿದರು, ತಪ್ಪ ಗ್ರಹಿಕೆಯನ್ನು ಕೊಟ್ಟು ಅವ್ರನ್ನ ದೂರ ಸರಿಸಿದ್ರು. ಅದರಿಂದ ಅವರು ವಿಚಲಿತರಾಗಿ ನಮ್ಮ ಬೇಡಿಕೆಯನ್ನು 27ರಲ್ಲಿ ಯಾಕಂತ ಈಗ ಆಗೋದಿಲ್ಲ ಅನ್ನುವಂಥದ್ದು ಹೇಳಿದ್ರು. ಅದಕ್ಕೆ ನಮ್ಮ ಜಂಟಿ ಸಮಿತಿ ಸೇರಿಕೊಂಡು ಎಲ್ಲರೂ ಕೂಡ ನಮ್ಮ ಮುಖಂಡರುಗಳು ಅವರಿಗೆ ಮನನ ಮಾಡಿದರು, ಇದು ಸರಿಯಲ್ಲ, ನೀವು 20ರಿಂದ ಮಾಡಿದಾಗ 23ಕ್ಕೆ ಮುಗೀತು, 24ರಿಂದ ಹೊಸ ಒಪ್ಪಂದ ಆಗಬೇಕು, ಹೊಸ ಒಪ್ಪಂದ ನೀವು ಮಾಡಿ ಅಂಥೇಳಿ ಒತ್ತಾಯ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಕರೀಲಿಲ್ಲ. ಇದರಿಂದ ನಮಗೆ ರೋಷ ಹೊತ್ತು. ಯಾಕಂದರೆ ಇವರು ಒಂದು 24ರಿಂದ ಮಾಡ್ಬೇಕಂದ್ರೆ 27 ಅಂದಾಗ ಇದೊಂದು ಒಪ್ಪಂದವನ್ನು ತಿಂದ ಬಿಡ್ತಾರೆ ಅಂತ ತಿಳ್ಕೊಂಡು ನಮ್ಮ ಜನರಿಗೆ ಅನ್ಯಾಯ ಆಕತಿ, ಬೆಲೆ ಏರಿಕೆ ಸಂದರ್ಭದಲ್ಲಿ ಆಗೋದಿಲ್ಲ ಅಂತ ತಿಳ್ಕೊಂಡು ಬರ್ತಕ್ಕಂಥ ನಾಳೆ ಆಗಸ್ಟ್ 5ನೇ ತಾರೀಕಿನಿಂದ ದಿನಾಂಕ 5ರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಇಡೀ ರಾಜ್ಯಾದ್ಯಂತ ನಾವು ಹಮ್ಮಿಕೊಂಡೇವಿ. ಈ ಹಮ್ಮಿಕೊಂಡ ಮೇಲೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಘಟಕಗಳಲ್ಲೂ ಕೂಡ ದ್ವಾರ ಸಭೆಯನ್ನು ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ದ್ವಾರ ಸಭೆ ಮಾಡಿ ಎಲ್ಲ ಜನರಲ್ಲೂ ಎಚ್ಚರಿಸಿದ್ದೀವಿ, ಅವರಿಗೂ ಕೂಡ ತಿಳುವಳಿಕೆ ಕೊಟ್ಟಿದ್ದೀವಿ, ಸರ್ಕಾರಕ್ಕೂ ಮನವಿ ಕೊಟ್ವಿ, ಎಲ್ಲರಿಗೂ ಮಾತನಾಡಿದ್ವಿ. ಇದ್ರ ಒಂದೇ ಸರಿನ ನಾವು ಮುಷ್ಕರ ಮಾಡಬಾರ್ದು ಅಂತ ತಿಳ್ಕೊಂಡು ಮುಂದಿನ ದಿನ ಏನು ಇವತ್ತು ನಾವು ಜುಲೈ 30ನೇ ತಾರೀಕಿನ ದಿನ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ 1 ದಿನದ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ವಿ. ಉಪವಾಸ ಸತ್ಯಾಗ್ರಹ ಮಾಡಿದಾಗ ಸುಮಾರು 4ರಿಂದ 5 ಸಾವಿರ ಜನ ಸೇರಿ ಒಂದು ಮನವಿ ಕೊಟ್ಟರು. ಅಲ್ಲಿ KSRTC MD ಬಂದು ಮನವಿ ತೊಗೊಂಡು ನನ್ನ ಕಡೆ ಸಾಧ್ಯದಷ್ಟು ನಿಮ್ಮ ಬೇಡಿಕೆ ಸಮಂಜಸದಾವು ಮಾಡಿಸ್ತೀನಿ, ಅವ್ರಿಗೂ ತಪ್ಪುಗ್ರಹಿಕೆ ಆಗಿರ್ಬೋದು, ಅದನ್ನು ಹೋಗಲಾಡಿಸಿ ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ನಿಮ್ಮ ಬೇಡಿಕೆ ಈಡೇರಿಸ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟರು ಮನವಿ ತೊಗೊಂಡು. ಆದರೆ ನಾವು ಅವರಿಗೆ ಡೆಡ್ಲೈನ್ ಕೊಟ್ಟಿದ್ದೇನೆಂದರೆ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕು ಸಾಯಂಕಾಲ ಒಳಗಡೆ ನಮ್ಮ ಬೇಡಿಕೆಯನ್ನು ಕರೆದು ಮಾತನಾಡಿ ನೀವು ಈಡೇರಿಸಿದರೆ ಮಾತ್ರ ನಾವು ಮುಷ್ಕರವನ್ನು ಕೈ ಬಿಡೋಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ 5ನೇ ತಾರೀಕಿನಿಂದ ಈ ಆಗಸ್ಟ್ 5ರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಮಾಡೇ ಮಾಡ್ತೀವಿ. ನೀವು ಏನು ತೊಗೊಂಬಂದರೂ ಕೂಡ ಯಾವುದೇ ಒಂದು ಹೆದರಿಕೆ ಬೆದರಿಕೆ ಜಗದನ್ನೇ ನಾವು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಆದ್ದರಿಂದ ಇವತ್ತು ಇಡೀ ರಾಜ್ಯಾದ್ಯಂತ 5ನೇ ತಾರೀಕಿನಿಂದ ಯಾವ ಒಂದು ನಮ್ಮ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಇದಕ್ಕೇನಾದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದರೆ ಇದಕ್ಕೆ ಸರ್ಕಾರನ ಹೊಣೆ. ನಾವು ಇವತ್ತು ಶಕ್ತಿ ಯೋಜನೆಯಲ್ಲಿ ಸಾಕಷ್ಟಾಗಿ ಶ್ರಮಪಟ್ಟು ನಿಮ್ಗೆ ಗೊತ್ತು, ಸರ್ಕಾರಕ್ಕೂ ಕೂಡ ನಾವು ಇವತ್ತು 5 ಗ್ಯಾರಂಟಿಗಳು ಈ ಗ್ಯಾರಂಟಿ ಯೋಜನೆಯನ್ನು ಯಶಸ್ವಿ ಮಾಡಿದಂಥವ್ರು ನಮ್ಮ ಕಾರ್ಮಿಕರು. ಇವತ್ತು ಆ ಕಾರ್ಮಿಕರನ್ನ ಹಿತನ ಮರ್ತಿವರು ಬೇರೆದವ್ರಿಗೆ ಇವತ್ತು ಕೊಡ್ತಾರಂದ್ರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಆದ್ದರಿಂದ 5ನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡೇ ಮಾಡ್ತೀವಿ. ರಾಜ್ಯಾದ್ಯಂತ ಒಂದು ಗಾಡಿ ಕೂಡ ರಸ್ತೆಗೆ ಇಳಿದಂತ ನೋಡ್ಕೊತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಹೆಸರು RF ಕೌಳಿಕೈ ಅಂತ, KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್. ಗಂಗಾವತಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪತ್ರಿಕಾ ಭವನದ ಪಕ್ಕದಲ್ಲಿ
ನಿರ್ಮಿಸಲಾದ ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಪತ್ರಿಕಾ ದಿನಾಚರಣೆಯನ್ನ ಮಂಥನ ಸಭಾಂಗಣದಲ್ಲಿ ದಿನಾಂಕ 3ರಂದು ಬೆಳಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಸಂಘದ ತಾಲೂಕಾ ಅಧ್ಯಕ್ಷ ನಾಗರಾಜ ಇಂಗಳಗಿ, ಕಾರ್ಯದರ್ಶಿ ದೇವರಾಜ, ಕಾರ್ಯಕಾರಿ ಸಮಿತಿಯ ಸದಸ್ಯ ಮಲ್ಲಿಕಾರ್ಜುನ ಗೋಟೂರು ಸೇರಿದಂತೆ ಇತರರು ಹೇಳಿದರು. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿದ ಅವರು, ಸಮಾರಂಭ ಉದ್ಘಾಟನೆಯನ್ನ ಶಿವರಾಜ ತಂಗಡಗಿ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಲಿದ್ದು, ಗ್ರಂಥಾಲಯದ ಕಟ್ಟಡದ ಉದ್ಘಾಟನೆಯನ್ನ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಲೋಕಾರ್ಪಣೆಗೊಳಿಸುವರು. ಸಂಸದ ರಾಜಶೇಖರ್ ಇಟ್ನಾಳ ಅವರು ಡಿವಿಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಿದ್ದು, ಸಂಘದ ಅಧ್ಯಕ್ಷ ನಾಗರಾಜ ಇಂಗಳಗಿ ಅಧ್ಯಕ್ಷತೆ ವಹಿಸುವರು. ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಸೇರಿದಂತೆ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ವಿಧಾನಸಭಾ ಸದಸ್ಯರು ಭಾಗವಹಿಸಲಿದ್ದು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ಹನುಮಂತಪ್ಪ ಹಳ್ಳಿಕೇರಿ, ಜಿಲ್ಲಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ನಾಗರಾಜ ಹೇಮಗುಡ್ಡ ಉಪಸ್ಥಿತರಿರುವರು. ಇದೇ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆ ಪ್ರಯುಕ್ತವಾಗಿ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಯು ವಿಜೇತರಿಗೆ ಬಹುಮಾನ ವಿತರಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ವಿಎಸ್ ಪಾಟೀಲ್ ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಗಂಗಾವತಿ. ಕಾರ್ಯನಿರತ ಪತ್ರಕರ್ತರ ಸಂಘ ಗಂಗಾವತಿ ತಾಲೂಕಾ ಘಟಕ ಈ ಒಂದು ದಿನಾಂಕ 3/8/2025 ಅಂದರೆ ನಾಳಿನ ದಿನ ಗ್ರಂಥಾಲಯ ಕಟ್ಟಡ ಉದ್ಘಾಟನೆ ಹಾಗೂ ಪತ್ರಿಕಾ ದಿನಾಚರಣೆ ಆಚರಿಸಲಾಗ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾಗ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ತಂಗಡಿಗೆಯವರು, ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿಯವರು, ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಇಟ್ನಾಳ್ ಅವರು, ಆಮೇಲೆ ಶಿವಾನಂದ ತಗಡೂರವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮುನವಳ್ಳಿಯವರು, ಮಾಜಿ MLC HR ಶ್ರೀನಾಥ್ ದಣಿಯವರು, ಮಾಜಿ ಸಚಿವರಾಗಿರುವ ಮಲ್ಲಿಕಾರ್ಜುನ್ ನಾಗಪ್ಪ ಹಾಗೂ ಇಕ್ಬಾಲ್ ಅನ್ಸರಿ ಸಾಹೇಬರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಜಿ ವೀರಪ್ಪ ಸೇರಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ GC ಲೋಕೇಶ್ ಅವರು, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಹಳ್ಳಿಕೇರಿಯವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗರಾಜ್ ಹೇಮಗುಡ್ಡ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಸುಮಾರು 12-13 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಈ ಒಂದು ಗ್ರಂಥಾಲಯ ಕಟ್ಟಡ ಮಾಜಿ ಸಚಿವರಾಗಿರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಅವರು 2 ಲಕ್ಷ ಕೊಡುಗೆ ನೀಡಿದರು. ಅದೇ ರೀತಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮುನವಳ್ಳಿಯವರು ತಮ್ಮ ಅವಧಿಯಲ್ಲಿ 5 ಲಕ್ಷ ರೂಪಾಯಿ ಗ್ರಾಂಟ್ ನೀಡಿದರು. ಈ ಒಂದು ಅವಧಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಅವರು ಕೂಡ 5 ಲಕ್ಷ ಗ್ರಾಂಟ್ ನೀಡಿದ್ದಾರೆ. ಈ ಒಂದು ಪತ್ರಿಕಾ ಭವನ ಪೂರ್ಣಗೊಂಡಿದ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯ ಈ ಪತ್ರಕರ್ತರ ಗ್ರಂಥಾಲಯ ಸಂಪೂರ್ಣ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು ಇನ್ನು ದಿನಾಂಕ 3ನೇ ತಾರೀಕು ಇದರ ಉದ್ಘಾಟನೆಗೊಳ್ಳಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಕರ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ. ನಾಳೆ ದಿನಾಂಕ 3 ಭಾನುವಾರದಂದು ಪತ್ರಿಕಾ ದಿನಾಚರಣೆಯನ್ನು ಹಾಗೂ ನೂತನ ಗ್ರಂಥಾಲಯ ಕಟ್ಟಡ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಪತ್ರಕರ್ತರ ಸಂಘ ಗಂಗಾವತಿ ತಾಲೂಕು ಘಟಕ ಇವತ್ತು ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರ ಗ್ರಂಥಾಲಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಇವತ್ತೇನು ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ವಿ. ಪತ್ರಕರ್ತರಲ್ಲಿ A ಟೀಮ್ ಮತ್ತು B ಟೀಮ್ ಆಯೋಜಿಸಿದ್ವಿ. ಅದರಲ್ಲಿ A ಟೀಮ್ ವಿನ್ ಆಯಿತು. ನಂತರ A ಟೀಮ್ ಮತ್ತು B ಟೀಮ್ನಲ್ಲಿ ಉತ್ತಮ ಆಟಗಾರನೆಲ್ಲ ಒಂದುಗೂಡಿಸಿ ತಾಲೂಕ್ ಪಂಚಾಯತಿ ವಿರುದ್ಧ ಕಣಕ್ಕಿಳಿದು ತಾಲೂಕ್ ಪಂಚಾಯತಿ ಒಂದು ಸಿಬ್ಬಂದಿಯನ್ನು ಸೋಲಿಸಲಾಯಿತು. ಸಿಬ್ಬಂದಿ ಮೊದಲು 39 ರನ್ ಅವರು ಗಳಿಸಿದರೆ ಕಾರ್ಯನಿರತ ಪತ್ರಕರ್ತರ ಸಂಘ 40 ರನ್ ಗಳಿಸುವ ಮೂಲಕ ನಂತರ ಬ್ಯಾಟಿಂಗ್ ಮಾಡಿ 40 ರನ್ ಗಳಿಸುವ ಮೂಲಕ ಅತ್ಯುತ್ತಮವಾಗಿ ಆಟ ಪ್ರದರ್ಶಿಸಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಅವರಿವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ.
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಗಂಗಾವತಿ ತಾಲೂಕು ಕ್ರೀಡಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಾಗೂ ಲೈಬ್ರರಿ ಉದ್ಘಾಟನಾ ಕಾರ್ಯಕ್ರಮ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಈ ಕ್ರಿಕೆಟ್ ಪಂದ್ಯಗಳಲ್ಲಿ ಪತ್ರಕರ್ತರು ಹಾಗೂ ತಾಲೂಕು ಪಂಚಾಯತಿಯ ಸಿಬ್ಬಂದಿ ವತಿಯಿಂದ 2 ಮ್ಯಾಚ್ಗಳನ್ನು ಆಡಲಾಯಿತು. ಮೊದಲಿಗೆ ಪತ್ರಕರ್ತರು 2 ಟೀಮ್ಗಳನ್ನು ಆಡಿ ಅದರಲ್ಲಿ ಕೃಷ್ಣ ಸರ್ ಅವರ ಟೀಮು ಜಯಶಾಲಿಯಾಗಿದೆ, 10 ರನ್ ಗಳಿಸುವ ಮುಖಾಂತರ. ಅದೇ ರೀತಿ ನಂತರ ಪತ್ರಕರ್ತರು ಹಾಗೂ ತಾಲೂಕು ಪಂಚಾಯತಿ ಸಿಬ್ಬಂದಿಯವರು 39 ರನ್ಗಳನ್ನು ಟಾರ್ಗೆಟ್ ನೀಡಿತ್ತು. ಪತ್ರಕರ್ತರ ಸಂಘ ಏನಪ್ಪ ಅಂದರೆ ಎಲ್ಲ ಕ್ರೀಡಾ ಸ್ಪರ್ಧಾರ್ಥಿಗಳು ಉತ್ತಮ ಪ್ರದರ್ಶನ ನೀಡಿ 44 ರನ್ಗಳಿಂದ ಜಯಶಾಲಿಯಾಗಿದೆ. ಪ್ರತಿಯೊಬ್ಬರು ಈ ಒಂದು ಆಟಕ್ಕೆ ಪ್ರೋತ್ಸಾಹ ನೀಡಿದಂಥ ನಮ್ಮೆಲ್ಲ ಪತ್ರಕರ್ತರಿಗೂ ಹಾಗೂ ಪರೋಕ್ಷವಾಗಿ ಸಹಕಾರ ಪ್ರತಿಯೊಬ್ಬರು ನೀಡಿದಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರೂ ಕೂಡ ಪತ್ರಿಕಾ ದಿನಾಚರಣೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೇಳಿ. ಆನಂದಪುರ ದಾಸಕೊಪ್ಪದ 50ನೇ ವರ್ಷದ ಗಣಪತಿ 11 ದಿವಸ ವಿಜೃಂಭಣೆ ಉತ್ಸವಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಶಾಂತ ರೀತಿ ವರ್ತನೆಗೆ ಸಲಹೆ ಸೂಚನೆ. ಆನಂದಪುರ ದಾಸಕೊಪ್ಪದ ಶ್ರೀ ಪಾಂಡುರಂಗ ಯುವಕ ಸಂಘದ 50ನೇ ವರ್ಷದ ಗಣೇಶೋತ್ಸವ ಹಬ್ಬವು ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲು ಊರಿನ ಗ್ರಾಮಸ್ಥರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದ್ರಿಂದ ಆನಂದಪುರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರವೀಣ್ ಇವರ ನೇತೃತ್ವದಲ್ಲಿ ಪಾಂಡುರಂಗ ಯುವಕ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರ ಸಣ್ಣ ಒಂದು ತುರ್ತು ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಹಬ್ಬಕ್ಕೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನು ಚರ್ಚಿಸಿದ ನಂತರ ಪೊಲೀಸ್ ಅಧಿಕಾರಿ ಪ್ರವೀಣ್ ರವರು ನಿಮ್ಮಲ್ಲಿ ಶಾಂತ ರೀತಿಯ ಗಣಪತಿ ಉತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲವು ತಮಗೆ ಅತ್ಯಮೂಲ್ಯವಾದದ್ದು. ಅದಕ್ಕೆ ನಿಮ್ಮ ಸಹಕಾರವು ನಮಗೆ ತುಂಬಾ ಅಗತ್ಯವಿರುತ್ತದೆ. ನೀವು ಶಾಂತ ರೀತಿಯಿಂದ ವರ್ತಿಸಿದಷ್ಟು ನಮಗೂ ಕೂಡ ಅನುಕೂಲವಾಗುತ್ತದೆ. ಅಲ್ಲದೆ ವಿಸರ್ಜನೆಯ ಸಮಯದಲ್ಲಿ ಸಾವಿರಾರು ಜನ ಸೇರುವ ಸಂದರ್ಭದಲ್ಲಿ ನಿಮ್ಮ ಕಮಿಟಿ ಅವರು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ನೀವು ಕಮಿಟಿಯವರೆಂದು ತಿಳಿಯುವಂತೆ ನಿಮ್ಮದೇ ಆದಂತಹ ಒಂದು ಕೋಡನ್ನ ಸೃಷ್ಟಿಸಿ, ಅಂದರೆ ಬ್ಯಾಡ್ಜ್ ಅಥವಾ ಸಮವಸ್ತ್ರ ಧರಿಸಿದ್ರೆ ಇನ್ನೂ ಉತ್ತಮವೆಂದು. ಗಣಪತಿ ಉತ್ಸವ ವಿಸರ್ಜನಾ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ಸಾರ್ವಜನಿಕರಿಗೂ ಹಾಗೂ ಕಮಿಟಿಯವರಿಗೂ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಪಿಎಸ್ಐ ಪ್ರವೀಣ್ ರವರು ಸ್ಪಷ್ಟವಾಗಿ ತಿಳಿಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ನವೀನ್, ಉಪಾಧ್ಯಕ್ಷರಾದ ಅಪ್ಪಣ್ಣ ಸಿ ಹಾಗೂ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಆರ್ ಮತ್ತು ಕಮಿಟಿಯವರು ಹಾಜರಿದ್ದು ಈ ಒಂದು ಸಭೆಗೆ ಹಾಗೂ ಗಣಪತಿ ಉತ್ಸವದಿಂದ 11 ದಿನಗಳ ವಿಜೃಂಭಣೆ ಕಾರ್ಯಕ್ರಮಕ್ಕೆ ಶಾಂತ ರೀತಿಯ ವರ್ತನೆಗೆ ಸಹಕರಿಸುತ್ತೇವೆಂದು ಪೊಲೀಸ್ ಅಧಿಕಾರಿ ಪಿಎಸ್ಐ ಪ್ರವೀಣ್ ಅವರಿಗೆ ಅಭಿನಂದಿಸಿದ್ರು. ವರದಿ ರಮೇಶ್ ಡಿಜಿ ಆನಂದಪುರ. ಪೊಲೀಸ್ನವರಿಗೆ ಮಾತಾಡಕ್ಕೆ ಬಿಡಬೇಡಿ, ನೀವು ಮಾತಾಡಿ. ಯಾಕೆ ಅಂದ್ರೆ ಕಮಿಟಿಯವರು ನೀವು ನಿಮ್ಮ ಮಾತು ಕೇಳ್ತಾರೋ ಅಲ್ಲಿ ಪೊಲೀಸ್ನವ್ರು ಬಂದು ಮಾತಾಡ ಸ್ಟಾರ್ಟ್ ಆಗೋದು ವಾದ ವಿವಾದ ಮತ್ತೊಂದು ಆಮೇಲೆ ಕೇಸ್ ಇಶ್ಯೂ ಆಗುತ್ತೆ, ಕಷ್ಟ ಆಗುತ್ತೆ. ಮುಂದೆ ಅದೇ ನ್ಯೂಸ್ ಆಗುತ್ತೆ, ಇಶ್ಯೂ ಆಗುತ್ತೆ. ಅನಂತಪುರದಲ್ಲಿ ಒಂದು ಗಲಾಟೆ ಆಯ್ತಂತೆ, ಇನ್ನೊಂದು ಗಣಪತಿ ಇರ್ಬಾರ್ದಂತೆ. ಈ ಸರಿ ಹೋದ ವರ್ಷ ಎಷ್ಟು ಚೆನ್ನಾಗಿ ಮಾಡಿದ್ರು ಗಣಪತಿ, ಈ ವರ್ಷ ಅಷ್ಟೇ ಚೆನ್ನಾಗಿ ಮಾಡೋದು ಸಮಸ್ಯೆ ಇಲ್ಲ. ಇಂಥದ್ದು ಮಾಡ್ಕೊಂಡ್ರೆ ಮುಂದಿನ ವರ್ಷ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಯಾರು ಇಲ್ಲಿವರೆಗೆ ಸಮಸ್ಯೆಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅದು ಹಳೆಯ ಸಮಸ್ಯೆಗಳಿಂದಲೇ ಸಮಸ್ಯೆ ಆಗಿರುತ್ತೆ. ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದ್ದು ಸಮಸ್ಯೆ ಇಲ್ಲ. ಅದಕ್ಕೆ ಅವತ್ತಿನ ಒಂದಿಲ್ಲ ನೀವು ಕಮಿಟಿಯವರು ಯಾರಿದೆ ನೀವು ಅವತ್ತಿನ ಒಂಚೂರು ಎಲ್ಲ ನೀವೇ ಮಾತಾಡಿ ಬಗೆಹರಿಸೋದು ಮಾಡಬೇಕು. ಅರ್ಥ ಆಯ್ತಾ? ಒಂದು. ಇನ್ನೊಂದು ಡಿಜೆಗೆ ನಾಟ್ ಅಲೌಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಾಗ ಹೇಳಿದೆ. ನಮ್ಗೆಲ್ಲರಿಗೂ ಗೊತ್ತು ಡಿಜೆ ಹಾನಿಕಾರಕ ಎಲ್ಲರಿಗೂ ನಿಮ್ಗೆ ಗೊತ್ತು. ಸೊ ಹಾಗಾಗಿ ನಮ್ಮ ಕಡೆಯಿಂದ ಪೊಲೀಸ್ ಕಡೆಯಿಂದ ನಮ್ಮ ಜಿಲ್ಲಾಡಳಿತ ಕಡೆಯಿಂದ ಮಾನ್ಯ ಡಿಸಿ ಸಾಹೇಬ್ ಕಡೆಯಿಂದ ಜಿಲ್ಲಾಡಳಿತ ಕಡೆಯಿಂದ ಯಾವುದೇ ಒಂದು ಪರ್ಮಿಷನ್ ಅನ್ನೋದು ಇರಲ್ಲ ಡಿಜೆ. ಇನ್ನು ಗಣಪತಿ ಡಿಜೆ ಹಾಕಲ್ವ ಅಂದರೆ ಅಲ್ಲಿ ಹಾಕ್ತಾರೆ. ಕೆಲವರು ಹಾಕಲು ಮಾಡ್ತಾರೆ, ಕೆಲವರು ನಾಟ್ಯ ಇನ್ನೂ ತರಿಸ್ತಾರೆ, ಭಾಳ ಒಳ್ಳೆಯದು. ಇಲ್ಲ ಡಿಜೆ ಹಾಕೊಂಡು ಮಾಡಿಕೊಂಡು ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾರೆ. ಈಗೇನಾದರೆ ಹಲವಾರು ಮಕ್ಕಳಿಗೆ ಹಾರ್ಟ್ ಪೇಷಂಟ್ ಇರ್ತಾರೆ, ವಯಸ್ಸಾದ್ರು ಇರ್ತಾರೆ, ಅವರಿಗೆಲ್ಲ ಸಮಸ್ಯೆ ಆಗಿದೆ. ಯಾವುದೋ ಒಂದು ಮನೆ ಒಂದು ಮನೆ ಆ ಮನೆಗೆ ಹಾರ್ಟ್ ಪೇಷಂಟ್ ಇದ್ದಾರೆ, ಆ ಮನೇಲಿ ಬಿರಿಯಾನಿ ಆಗಿದೆ, ಅವ್ರ ಮನೆ ಬಂದು ಹೇಳ್ತಾರೆ ಇಲ್ಲ ಸೌಂಡ್ ಸಿಕ್ಕಾಪಟ್ಟೆ ಆಗಿದೆ ಸಕಾಲ ಮನೆ. ಡಿಜೆ ಅನ್ನೋದು ಅಥವಾ ಈ ಸೌಂಡ್ ಸಿಸ್ಟಮ್ ಮಾಡಿ ಏನು ನೀವು ಯೂಸ್ ಮಾಡ್ತೀರಿ ಅದು ಕಂಪ್ಲೀಟ್ ನಿಮ್ಮ ಕಂಟ್ರೋಲ್ ಇರಬೇಕು. ಅದು ಕುಣಿತರ ಹೋಗೋ ಕಂಟ್ರೋಲ್ ಹೋಗಬಾರ್ದು. ನಿಮ್ಮ ಕಮಿಟಿಯವ್ರ ಕಂಟ್ರೋಲ್ ಇರಬೇಕು. ಕಮಿಟಿಯವರು ಮಾಡಬೇಕು, ಕಮಿಟಿಯವರು ನಾವು ಎಂಥ ಅಂತ ಸಮಸ್ಯೆಗಳನ್ನ ನಾವು ನಿಮ್ಮ ಸಂತೋಷಕ್ಕೆ ನಿಮ್ಮ ಆಚರಣೆಗೆ ನಾವು ಎದುರು ಮಾಡಬೇಕು. ಅದು ಬೇರೆ ನಾವು ಹೆಂಗೆ ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತೀವಿ. ನಮ್ಮ ಅಕ್ಕಿಯನ್ನು ಗಣಪತಿ ಹಬ್ಬ ಮಾಡೋದು, ಗಣಪತಿ ಪೂಜೆ ಮಾಡೋದು
ಜಡ್ಮನೆಯಿಂದ ತಗೊಂಡು ಹೋಗ್ಬಿಟ್ಟು ಏನು ವಿಸರ್ಜನೆ ಮಾಡೋದು ನಮ್ಮ ಹಕ್ಕು. ಹೌದಾ? ಇಲ್ಲಿನ ನೀವು ನಾಗರಿಕರಾಗಿ ನಿಮ್ಮ ಹಕ್ಕು. ಅದೇ ಹಕ್ಕಲ್ಲಿ ಒಂದು ಕಾಯಿನ್ ಇದ್ದಂಗೆ ಈ ಕಡೆ ಕರ್ತವ್ಯ ಬರುತ್ತೆ. ಆ ಒಂದು ಆಚರಣೆಯಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಆಗಬಾರ್ದು ಅನ್ನೋದು ಕೂಡ ಕಾನೂನು. ನಮ್ಮ ಖುಷಿ ನಾವು ಮಾಡ್ತೀವಿ, ಇನ್ನೊಬ್ಬ ಜೀವನದ ಪರವಾಗಿಲ್ಲ, ಸರಿನಾ? ತಪ್ಪು.